ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಫ್ರೆಂಡ್ಸ್, ನಾನು ಚಿಂಟು ಆ್ಯಕ್ಚುಲಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಫೈನಲಿ ಟೈಮ್ ಬಂತು ಅಂತ ಅನಿಸುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಆಗಿರ್ಬೋದು, ಎಲ್ಲೇ ಹೋಗಬೇಕು ಅಂದರೂ ಅದಕ್ಕೆ ಆದಂಥ ಟೈಮ್ ಬರಬೇಕು. ಸೊ ಆ ಟೈಮ್ ಇವತ್ತು ಬಂದಿದೆ. ನಾನು ಚಿಂಟು ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಮೈಸೂರಿಂದ ಒಂದು 2 ಅವರ್ಸ್ ಆಗುತ್ತೆ, ಬಟ್ ಬಸ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿಗೆ. ಅದು ತುಂಬಾ ಸಂತೋಷ ಆಯಿತು ನನಗೆ. ಹೆಂಗಪ್ಪ ಹೋಗೋದು ಏನು, ಫಸ್ಟ್ ಟೈಮ್ ಹೋಗ್ತಿದ್ದೀನಿ, ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಬಟ್ ನನಗೆ ಆರಾಮಂತ ಅನ್ನಿಸ್ತು. ತುಂಬ ಟಯರ್ಡ್ ಆಗಿಬಿಡ್ತು ಏನು ಎತ್ತ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆರಾಮಂತ ಅನ್ನಿಸ್ತು. ಬಂದಿದ್ದು ಇಲ್ಲಿಗೆ ತುಂಬಾ ಖುಷಿ ಕೂಡ ಆಯಿತು. ಏನಕ್ಕಂದರೆ ತುಂಬ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ. ನಾನು ಹೋಗ್ಬೇಕಂತ ತುಂಬ ಸತ ಅಂದ್ಕೊಳ್ತಾ ಇದ್ದೆ, ಡಿಸ್ಕಷನ್ ಮಾಡ್ತಾಯಿದ್ವಿ. ಅಲ್ಲಿಗೆ ಹೋಗೋದಕ್ಕೆ ಟೈಮೇ ಬಂದಿರಲಿಲ್ಲ. ಫೈನಲಿ ಇವತ್ತು ಟೈಮ್ ಬಂತು. ನಾನು ಚಿಂಟು ಇನ್ನೊಂದು ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ ಹೇಳಿ. ಸೊ ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಬೆಳಿಗ್ಗೆ ಒಂದು 7 ಗಂಟೆಗೆ ಮನೇನ ಬಿಟ್ವಿ. 7 ಗಂಟೆಗೆ ಮನೆ ಬಿಟ್ವಿ. ಬಟ್ ನಾವು ಬಸ್ ಸ್ಟಾಪಿಗೆಲ್ಲ ಹೋಗೋಷ್ಟರಲ್ಲಿ ಒಂದು 7:30 ಆ ಥರ ಆಗೋಯಿತು. ಬಟ್ ಮೈಸೂರಿಂದ ಬಸ್ ಫೆಸಿಲಿಟೀಸ್ ಅಂತೂ ಸೂಪರ್ವ್ ಆಗಿದೆ ಅಲ್ಲಿಗೆ. ಸಬರ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಬಸ್ ಇದೆ ಇದಕ್ಕೆ ಗೌಡಗೆರೆಗೆ. ಸಬರ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟು ಗೌಡಗೆರೆಗಿದೆ. ಗೌಡಗೆರೆಯಿಂದ ಡೈರೆಕ್ಟು ಸಬರ್ ಬಸ್ ಸ್ಟ್ಯಾಂಡಿಗೆ, ಅಂದರೆ ದೇವಸ್ಥಾನದಿಂದನೇ. ನಾವೆಲ್ಲೂ ಇಳಿದ್ಬಿಟ್ಟು ಸ್ವಲ್ಪ ದೂರನೂ ನಡೆಯೋ ಹಾಗಿಲ್ಲ. ಡೈರೆಕ್ಟು ದೇವಸ್ಥಾನದ ಹತ್ರನೇ ಬಸ್ ಸ್ಟಾಪ್ ಕೊಡುತ್ತೆ. ಸೊ ಹಾಗಾಗಿ ನಾವು ಮೈಸೂರಿಂದ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ನನಗಂತೂ ತುಂಬಾ ಸಮಾಧಾನ ಆಯಿತು ದೇವ್ರ ದರ್ಶನ ಮಾಡಿ. ನಾನು ಚಿಂಟು ಹೋಗ್ಬಿಟ್ಟು ಫಸ್ಟು ದರ್ಶನ ಎಲ್ಲ ಮಾಡಿ, ಆಮೇಲೆ ಕಾಯೆಲ್ಲ ಕಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು, ಆಮೇಲೆ ಹಾಗೆ ಪಕ್ಕದಲ್ಲಿ ಮ್ಯೂಸಿಯಂ ಕೂಡ ಇದೆ. ಅದನ್ನು ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಚಿಂಟು ನೋಡೋಣ ಏನೋ ಕ್ಯೂರಿಯಾಸಿಟಿ ಅಲ್ವಾ, ಹೇಗಿದೆ. ಜಸ್ಟ್ ಇದಕ್ಕೂ ಅಷ್ಟೇ, ಜಾಸ್ತಿ ದುಡ್ಡೇನಿಲ್ಲ, ಜಸ್ಟ್ 50 ರುಪೀಸ್ ಆಗುತ್ತೆ ಈ ಮ್ಯೂಸಿಯಂ ನೋಡಲಿಕ್ಕೆ. ತುಂಬ ಚೆನ್ನಾಗಿತ್ತು, ಅಂದರೆ ಫುಲ್ ಹಿಸ್ಟ್ರಿನೇ ನೋಡ್ದಂಗೆ ಅನ್ನಿಸ್ತು. ಅದಾದಮೇಲೆ ಆವಾಗ ಬಟ್ಟೆ ಎಲ್ಲ ಹೇಗೆ ನೇಯ್ತಾಯಿದ್ರು, ಮತ್ತು ಹೇಗೆ ಮನೆ ಮುಂದೆ ಎಲ್ಲ ಮಡಿಕೆಗಳನ್ನ ತಯಾರು ಮಾಡ್ತಾಯಿದ್ರು, ಬಟ್ಟೆಗಳನ್ನ ಹೇಗೆ ಹೊಲಿತಾಯಿದ್ರು, ಅದನ್ನೆಲ್ಲ ಪ್ರತಿಯೊಂದು ಕೂಡ ಆ ಮ್ಯೂಸಿಯಮ್ನಲ್ಲಿತ್ತು. ಸೊ ಮತ್ತು ದೇವ್ರುಗಳ್ದು 101 ಲಿಂಗ ಪ್ರತಿಯೊಂದೂ ಕೂಡ. ಸೊ ಎಲ್ಲನೂ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಪಾಸಿಬಲ್ ಆಯಿತೋ ಅದನ್ನು ಮಾತ್ರ ಮಾಡ್ಕೊಂಡಿದ್ವಿ. ನೋಡ್ಬೋದು, ದಸರಾ ಟೈಮಲ್ಲಿ ನವದುರ್ಗಿಯರ್ದಿರುತ್ತಲ್ವ, ಸೊ ಅದು ಕೂಡ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿದ್ದು ಮ್ಯೂಸಿಯಮ್ಗೆ. ನಾನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ಲೇಟ್ ಆಗಿಬಿಡುತ್ತೆ, ಹೋಗೋದ ಬೇಡವಾ, ಮ್ಯೂಸಿಯಂ ನೋಡೋಣ ಬೇಡವಾ ಅಂತ. ಬಟ್ ಚೆನ್ನಾಗಿದೆ ಹೋಗಿ ಅಂತ ಹೇಳಿದರು. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಈ ಒಂದು ಹಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಬೈ ಮಾಡಿದ್ದೀನಿ. ಇದು ಬಂದು ತುಂಬಾ ಅದ್ಭುತವಾಗಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಗ್ನ ಆರಾಮ್ಸೆ ಬಾಯ್ಲ್ ಮಾಡ್ಕೋಬೋದು. ಸೊ ನಾನು ಇವತ್ತು ಎಗ್ನ ಬಾಯ್ಲ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಗ್ ಬಾಯ್ಲರ್ನ ತೊಗೊಂಡು ನೀರನ್ನ ಮೆಜರ್ಮೆಂಟ್ ಕಪ್ನಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವತ್ತು ಸುಮಾರು ಎಗ್ಗಳನ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮೆಜರ್ಮೆಂಟ್ ಕಪ್ಪಲ್ಲಿ ನೀರು ಹಾಕ್ಕೊಂಡು ಹೇಗೆ ಎಗ್ ಬಾಯ್ಲ್ ಮಾಡ್ತಾಯಿದ್ದೀನಿ ಅಂತ. ತುಂಬಾ ಸಿಂಪಲ್. ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡಿ. ಹಾಗೆ ಫ್ರೆಂಡ್ಸ್, ನೆನ್ನೆ ದೇವಸ್ಥಾನದಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮಗನ ಕಾಲೇಜ್ ಯಾವುದು, ಅದ್ರ ಬಗ್ಗೆ ತಿಳಿಸಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗನ ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಆ್ಯಕ್ಚುಲಿ ಅವನದು ಎಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವನನ್ನು ಕಾಲೇಜಿಂದ ಕರ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ. ಹಾಸ್ಟೆಲಿಂದ ಕರ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಹೊರಟಿದ್ದೀವಿ ನೋಡಿ ಇವತ್ತು ಫೈನಲ್ ಅಂತ ಅಂದ್ಬಿಟ್ಟು. ಅಷ್ಟೇ ಅಂತ ಹೇಳಿ ಶಿವು, ಹಾಗೆ ಅವ್ರ ಅಪ್ಪಾಜಿ, ಅಥರ್ವ, ಚಿಂಟು, ನಾನು ಇಷ್ಟು ಜನ ಹೋಗ್ತಾ ಇದ್ದೀವಿ ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ಟೈಮ್ ಬಂದು ಒಂದು 7:40 ಆ ಥರ ಆಗಿದೆ ಸಮಯ. ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ. 10 o'clock ಅಷ್ಟರಲ್ಲೆಲ್ಲ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಒಂಥರ ಬೆಳಿಗ್ಗೆನೆ ಟ್ರಾವೆಲ್ ಮಾಡೋದಕ್ಕೆ ಒಂಥರ ಚೆನ್ನಾಗಿದೆ. ಏನಕ್ಕಂದರೆ ವೆದರ್ ಒಂಥರ ಫುಲ್ ಕೂಲ್ ಆಗಿದೆ. ಮಧ್ಯಾಹ್ನ ಆಗ್ತಿದ್ದಂಗೆ ಫುಲ್ ಬಿಸಿಲಾಗ್ಬಿಡುತ್ತೆ, ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ, ಒಂಥರ ಬೇಜಾರು ಅಂತ ಅನಿಸುತ್ತೆ. ಬಟ್ ಈ ವೆದರಲ್ಲಿ ಒಂಥರ ಕೂಲ್ ಆಗಿದೆ. ಎಲ್ಲರ ಮೈಂಡ್ ಸೆಟ್ಟು. ಬೆಳಿಗ್ಗೆನೆ ಟಿಫನ್ ಕೂಡ ಮಾಡಾಗ್ಬಿಟ್ಟಿದೆ ಇವತ್ತು ನಮ್ಮದು ಇಷ್ಟು ಬೇಗ. ಪೂಜೆ ಎಲ್ಲ ಮುಗಿಸಿ ನಾನು ದೋಸೆ ಹಾಗೆ ಚಟ್ನಿ ಮಾಡಿದ್ದೆ, ಟಿಫನ್ ಬೇಗ ಆಗುತ್ತೆ ಅಂತ ಹೇಳಿ. ಸೊ ಟಿಫನ್ ಎಲ್ಲ ಮುಗಿಸಿ ನಾವು ಹೊರಡ್ತಾ ಇದ್ವಿ. ಆಲ್ರೆಡಿ ಈಗ ತಾನೇ ಜಸ್ಟ್ ಒಂದು 5 minutes ಆಯಿತು ನಾವು ಬಿಟ್ಟು.
ಹಾಗೆ ಫ್ರೆಂಡ್ಸ್ ನಾನು ಹೇಳಿದ್ದೆ ನನ್ನ ಮಗನ ಕಾಲೇಜ್ ಯಾವುದು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ತಿಳಿಸ್ತೀನಿ ಅಂತ. ಸೊ ಅವ್ನು ಮನೆಗೆ ಬಂದಿದ್ದಾನಲ್ವ, ಎಲ್ಲರೂ ಚಿಲ್ಲ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಕೂಡ ಬಂದಿದ್ದಾರೆ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಸೊ ನಂಗೆ ಅವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಚಿಂಟು ಜೋಳ ಎಲ್ಲ ಬೇಯಿಸ್ಬಿಟ್ಟು ಕೊಟ್ಟಿದ್ರು. ಅವ್ನು ಬಂದು ಜೀವಿತ್ ಮೂವಿ ನೋಡ್ತಾ ಇದ್ದಾನೆ. ಯಾವುದೋ ಮೂವಿ ಹಾಕ್ಕೊಂಡು ಹೀಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಾಗೆ ಇವನು ಓದಿರೋ ಕಾಲೇಜ್ ಯಾವುದು ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾನು ಅದನ್ನು ನಿಮ್ಮ ಜೊತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಹಾಗೆ ಫ್ರೆಂಡ್ಸ್, ನಾವು ನನ್ನ ಮಗನ ಕಾಲೇಜ್ ಯಾವುದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಅವನು ಬಂದು ಚಿನ್ಕುರುಳಿಯಲ್ಲಿ STG ಕಾಲೇಜಲ್ಲಿ ಓದಿದ್ದು. ಇದು ಬಂದು ಪಾಂಡವಪುರ ತಾಲೂಕು ಬರುತ್ತೆ, ಮತ್ತು ಚಿನ್ಕುರುಳಿ ರೂರಲ್ ಏರಿಯಾನೇ ಬರುತ್ತೆ. ಅಲ್ಲಿ ಹಾಸ್ಟೆಲ್ಲು. ಸೊ ರೆಸಿಡೆನ್ಷಿಯಲ್ ಕಾಲೇಜ್ ಇದೆ, ಆರಾಮ್ಸೆ ಬಿಡ್ಬೋದು. ನನಗಂತೂ ಕಾಲೇಜ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಸರ್ಚ್ ಮಾಡ್ತಾ ಇದ್ದೆ, ತುಂಬ ದೂರ ಕಳ್ಸೋದಕ್ಕೂ ಇಷ್ಟ ಇರಲಿಲ್ಲ. ಹತ್ರದಲ್ಲೇ ಯಾವುದಾದ್ರೂ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಹಾಗೆ ಯಾವುದಕ್ಕೆ ಸೇರಿಸೋದು ಅಂತ ಅಂದ್ಬಿಟ್ಟು ತುಂಬ ಕಡೆ ವಿಚಾರಿಸಿದ್ವಿ. ಬೆಂಗಳೂರಿಗೆ ಹಾಕೋಣವಾ ಅಥವಾ ಮಂಗಳೂರು ಸೈಡ್ಗೆ ಹಾಕೋಣ ಅಥವಾ ಎಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ಸುಮಾರು ಕಾಲೇಜನ್ನೆಲ್ಲ ವಿಚಾರಿಸಿದ್ದೆ. ಆಮೇಲೆ ಅದೆಲ್ಲ ವಿಚಾರಿಸಿದ್ಮೇಲೆ ನನಗೆ ಇಷ್ಟ ಆಗಿದ್ದು, ನಾನು ವಿಚಾರಿಸಿದ್ದಲ್ಲೆಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು STG ಚಿನ್ಕುರುಳಿಯಲ್ಲಿ. ನಾನು ಹೇಳಿದಾಗೆ STG ಪ್ರಿ ಯೂನಿವರ್ಸಿಟಿ ಕಾಲೇಜು ಚಿನ್ಕುರುಳಿಲಿರೋದು, ಪಾಂಡವಪುರ ತಾಲೂಕು. ಸೊ ಅಡ್ರೆಸ್ ಕೇಳಿದ್ರಲ್ವ, ಹಾಗಾಗಿ ಈ ಅಡ್ರೆಸ್ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗಲೂ ಕೂಡ ಅದು PUಗೆಲ್ಲ ಅಡ್ಮಿಷನ್ ನಡೀತಾ ಇದೆ ಇನ್ನು. ಅಲ್ಲಿ ಯಾರಾದರೂ ಸೇರಿಸೋ ಇಂಟ್ರೆಸ್ಟ್ ಇದ್ದರೆ ಆರಾಮ್ಸೆ ಸೇರಿಸ್ಬೋದು. PCMB PCMC ಹಾಗೆ ನೀಟಾಗಿ CET JEE ಇಂಟಿಗ್ರೇಟೆಡ್ ಇರುತ್ತೆ. ಇದು ಪ್ರಿಪ್ರೇಷನ್ ಅವರೇ ಪ್ರಿಪೇರ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಫೀಸ್ ಎಲ್ಲ ಇರುತ್ತೆ. ನೀವು ಕೂಡ ಅದನ್ನು ನಿಮಗೆ ಗೂಗಲಲ್ಲಿ ನೋಡಿದ್ರೆ ಆ ಕಾಲೇಜಿದು ಅಡ್ರೆಸ್ ಎಲ್ಲ ಸಿಗುತ್ತೆ. ನೀವೇನಾದರೂ ಇನ್ ಕೇಸ್ ಕಾಲೇಜು ಎನ್ಕ್ವೈರೀಸ್ ಏನಾದ್ರು ಮಾಡಬೇಕು ಅಂತ ಹೇಳಿದರೆ ಗೂಗಲಲ್ಲಿ ನಂಬರ್ ಸಿಗುತ್ತೆ, ಅದನ್ನು ವಿಚಾರಿಸ್ಬಿಟ್ಟು ಸೇರಿಸ್ಬೋದು. ಸೊ ಕೇಳಿದ್ರಿ ಅಂತ ಅಂದ್ಬಿಟ್ಟು ಯಾವ ಕಾಲೇಜು ಅಂತ ಕೇಳಿದ್ರಲ್ಲ ಅದಕ್ಕೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳಿದ್ರಿ ನಿಮ್ಮ ಮಗನದು PUC ಪರ್ಸೆಂಟೇಜ್ ಏನಂತ ಕೇಳಿದ್ರಿ. ಸೊ ಅವನದು PUC ಪರ್ಸೆಂಟೇಜ್ ಬಂದುಬಿಟ್ಟು 94% ಬಂದಿದೆ. ನಾನು ಅದನ್ನು ನಿಮಗೆ ಶೇರ್ ಮಾಡಿರಲಿಲ್ಲ. ಸೊ ಕೇಳ್ತಾ ಇದ್ರಿ ತುಂಬ ಜನ. ನನಗೆ ಕಮೆಂಟಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ. ನಾನು ಒಂದಿಬ್ರಿಗೆ ಹಾಗೆ ಕಮೆಂಟಲ್ಲಿ ಕೂಡ ರಿಪ್ಲೈ ಮಾಡಿದ್ದೆ. ಬಟ್ ವ್ಲಾಗಲ್ಲಿ ಯಾವತ್ತೂ ಕೂಡ ನಾನು ಶೇರ್ ಮಾಡಿರಲಿಲ್ಲ ಅದನ್ನು. ಸೊ ಹಾಗಾಗಿ ಇವತ್ತು ಹಾಗೆ ಅವ್ರ ಕಾಲೇಜು ಬಗ್ಗೆ ತಿಳಿಸ್ದೆ ಅಲ್ವಾ, ಹಾಗಾಗಿ ಅದನ್ನು ಕೂಡ ತಿಳಿಸ್ದೆ. ಒಂದು ಮಾರ್ಕ್ಸ್ ಕೂಡ ಇವತ್ತಿನ ವ್ಲಾಗಲ್ಲಿ. ಫೈನಲಿ ಅವ್ನ PU ಜರ್ನಿ ಅಲ್ಲಿ ಮುಗೀತು. ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಬಂದ್ವಿ. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಎಲ್ಲ ಮಾಹಿತಿ ನಿಮಗೆ ಆ ಕಾಲೇಜ್ ಬಗ್ಗೆ ಕೇಳ್ತಾ ಇದ್ರಿ, ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ನಾನು ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.